ನಮಸ್ಕಾರ ರೀ. ಶರಣು ಶರಣಾರ್ಥಿಗಳು, ಶರಣು ಬಂಧುಗಳಿಗೆ ಇವತ್ತಿನ ವಿಶೇಷತೆ ಏನ್ರಿಪ್ಪ ಅಂತಂದ್ರೆ, ಎಲ್ಲರೂ ಉಪಯೋಗ ಮಾಡುವಂಥ ಕರಿಬೇವು ಚಟ್ನಿ. ಕರಿಬೇವುದು ಏನು ಮಾಡ್ತೀವಿ ರೀ, ಇವತ್ತು ಚೆನ್ನಾಗಿ ಚಟ್ನಿ ಮಾಡ್ತೀವಿ ರೀ. ಕರಿಬೇವದೊಳಗೆ ವಿಶೇಷವಾಗಿ ಕರಿಬೇವು ಜಾಸ್ತಿ ರೀ. ಸ್ವಲ್ಪ ಒಂದು ಗಡ್ಡಿ ಬೆಳ್ಳುಳ್ಳಿಯಷ್ಟೇ ಹಸಿ ಶುಂಠಿ, ಅಲ್ಲ ಅಂತಾರಲ್ರಿ, ಅಲ್ಲ. ವಿಶೇಷವಾಗಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಹಸಿ ಚಟ್ನಿ ಮಾಡ್ತೀವಿ ರೀ. ಆಮೇಲೆ ಟೊಮಾಟೆ, ಇವತ್ತು ಟೊಮಾಟೆದು ರೀ. ಟೊಮಾಟೆ ಒಳಗೆ ವಿಶೇಷವಾಗಿ ನಾವು ಏನತ್ತೀರಿ ನೀವು, ವಿಶೇಷವಾಗಿ ಟೊಮಾಟೆ ಟೊಮಾಟೆ ಬಾಜಿ ಮಾಡ್ತೀವಿ ರೀ. ಆಮೇಲೆ ಅದಕ್ಕಿಂತ ವಿಶೇಷ ಏನಂದ್ರೆ ನಾರಿನ ಅಂಶ ಹೆಚ್ಚಿಗಿರೋಂಥದ್ದು ರೀ. ಎಲ್ಲರದಾಗ ನಾರಿನ ಅಂಶ ಇರ್ತದೆ ರೀ, ಆದರೆ ಇದ್ರೊಳಗೆ ವಿಶೇಷತೆ ಇದಕ್ಕೇನತ್ತಾರೆ ರೀ ಅಂದ್ರೆ ಹುಣಚಿನ ಪಲ್ಯ ಅಂತಾರೆ. ಹುಣಚಿನ ಪಲ್ಯ ವಿಶೇಷವಾದಂಥ ಬಾಜಿ. ಟೊಮಾಟೆ ಏನು ರೀ ಅಪ್ಪಾಜಿ ಅಂತಂದ್ರೆ ಇವತ್ತು ಪಲ್ಯ, ಇವೆರಡು ಪಲ್ಯಗಳು ರೀ. ಇದು ಕರಿಬೇವದ ಚಟ್ನಿ ರೀ. ಆಮೇಲೆ ನುಗ್ಗಿಕಾಯಿ ರೀ. ಇವೆಲ್ಲ ನಾವೇ ಬೆಳೆದೀವಿ ರೀ, ಸಿಟಿ ಒಳಗೆ, ಅದು ಡಿಸ್ಟಿಕ್ ಪ್ಲೇಸ್ನಾಗ, ಗಾರ್ಡನ್ದೊಳಗೆ ನಮ್ಮದೇ ಆದಂಥ ಒಂದು ಚಿಕ್ಕದಾದಂಥ ಕೈತೋಟದೊಳಗೆ ಇವೆಲ್ಲ ಬೆಳೆದೀವಿ ರೀ. ಅದು ಜೀವಾಮೃತವನ್ನು ಹಾಕಿ, ಪಂಚಾಮೃತವನ್ನು ಹಾಕಿ, ಎರೆ ಜಲವನ್ನು ಹಾಕಿ, ಮಜ್ಜಿಗೆ ಹೊಡೆದು, ಬೇವಿನ ಎಣ್ಣೆಯನ್ನು ಸಿಂಪಡಿಸಿ, ಹೀಗೆ ನಮ್ಮನೆಯಾಗಿರುವಂಥ ವಿಶೇಷವಾದಂಥ ತರಕಾರಿದಿಂದ, ವಿಶೇಷವಾದಂಥ ಬೇವಿನ ಎಲೆಗಳಿಂದ, ನುಗ್ಗಿ ಎಲೆಯಿಂದ, ಆಮೇಲೆ ಅಮೃತ ಬಳ್ಳಿಯಿಂದ, ಮತ್ತು ನಮ್ಮ ಮನೆಯಲ್ಲೇ ಇರುವಂಥ ನಿಂಬೆ ಹಣ್ಣಿನ ರಸದಿಂದ